ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವಿಭಕ್ತವಾಗಿ ಇರುವಂತಹ ಕುಟುಂಬದಲ್ಲಿ ಜೀವಿಸುವಂಥದ್ದು, ಅರ್ಬನ್ ಲೈಫ್ ಸ್ಟೈಲ್, ಸಿಟಿಯಲ್ಲಿ ಇರುವಂತಹ ಜೀವನ, ತುಂಬಾ ಉದ್ವೇಗವಿರುವಂತಹ ಜೀವನ, ತುಂಬಾ ಬ್ಯುಸಿ ಆಗಿರೋ ಲೈಫ್ ಸ್ಟೈಲ್ ಇಂದ ನಮಗೆ ಸಿಕ್ಕಿರುವಂತಹ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಡಿಪ್ರೆಷನ್, ಸಂತೋಷನೇ ಇಲ್ದಲೇ ಇರುವಂಥದ್ದು. ಇಡೀ ಪ್ರಪಂಚದಲ್ಲಿ ಒಂದು ಸರ್ವೆ ನಡೀತು. ಆಕ್ಚುಲಿ ಯಾರು ತುಂಬಾ ಅತಿ ಸುಖಿಯಾಗಿರುವಂಥವು, ಖುಷಿಯಾಗಿರುವಂಥವು ಯಾವ ದೇಶದವರು ಅಂತ ಹೇಳಿ ನೋಡಕ್ಕೋದ್ರು, ನಮಗೆಲ್ಲ ಅನ್ಸ್ಬೋದು ಅಮೆರಿಕ ಅಂತ ಅನ್ಸ್ಬೋದು. ಆದ್ರೆ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಂಟಿ ಡಿಪ್ರೆಸೆಂಟ್ಸ್ ಸೇಲ್ ಆಗುವಂಥದ್ದೇ ಈ ಅಮೆರಿಕ ಅಂತ ಒಂದು ದೊಡ್ಡ ತುಂಬಾ ಅಡ್ವಾನ್ಸ್ಡ್ ಆಗಿರುವಂತ ದೇಶದಲ್ಲಿ. ಎಲ್ಲಾ ದೇಶದ ಒಂದು ಸ್ಟ್ರೆಸ್ ಹಾರ್ಮೋನ್ಗಳನ್ನ ಮತ್ತು ಹ್ಯಾಪಿ ಹಾರ್ಮೋನ್ಸ್ ನಾವೇನ್ ಹೇಳ್ತೀವಿ, ಡೋಪಮೈನ್ ಇರ್ಬೋದು, ಆಕ್ಸಿಟೋಸಿನ್ ಇರ್ಬೋದು, ಸೆರೋಟೋನಿನ್ ಇರ್ಬೋದು, ಅಥವಾ ಎಂಡೋಫಿನ್ಸ್ ಇರ್ಬೋದು, ಡೋಸ್ ಅಂತ ನಾವೇನ್ ಕರಿತೀವಿ, ಇದು ನಮಗೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ಬಿಟ್ಟು. ಇದು ಯಾರ ಬ್ಲಡ್ ನಲ್ಲಿ ಜಾಸ್ತಿ ಇದೆ ಅಂತ ಚೆಕ್ ಮಾಡಿದಾಗ ಕಂಡು ಬಂದಿದ್ದು ಆಫ್ರಿಕಾದ ಒಂದು ಟ್ರೈಬ್, ಹಾತ್ಸಾ ಜನಾಂಗ ಅಂತ ಒಂದು ಬುಡಕಟ್ಟು ಜನಾಂಗ ಪ್ರಪಂಚದ ಅತಿ ಸುಖಿ ಮನುಷ್ಯರು ಅಂತ ಕಂಡು ಬಂತು. ಅವ್ರದ್ದು ಒಂದು ಆಸ್ತಿ ಅಂತ ಹೇಳಿದ್ರೆ ಅವ್ರ ಮೈ ಮೇಲೆ ಹಾಕೊಳ್ಳುವಂತ ಒಂದು ಚರ್ಮದ ಬಟ್ಟೆ ಇರ್ಬೋದು, ಇಲ್ಲ ಎಲೆ ಇರ್ಬೋದು, ಅಥವಾ ಒಂದು ಬಿಲ್ಲು ಬಾಣ ಇರ್ಬೋದು, ಒಂದು ಕುಕ್ಕೆ ಇರ್ಬೋದು, ಅವ್ರ ಜೀವಮಾನದಲ್ಲಿ ಸಾಧಿಸಿರುವಂತ ಆಸ್ತಿ ಅಷ್ಟೇ. ಆದ್ರೆ ಅವರು ತುಂಬಾ ಸುಖಿಗಳು ಅಂತೆ. ನೀವು ಅನ್ಕೋಬಹುದು ಸರಂಕ ನಾವು ದುಡ್ಡು ಮಾಡೋದೇ ತಪ್ಪ, ಸೈಟ್ ಮಾಡೋದೇ ತಪ್ಪ. ಇಟ್ಸ್ ನಾಟ್ ದ ಥಿಂಗ್. ಅದೇ ನನಗೆ ಇನ್ನೊಂದ್ಸಲ ಒಂದು ಆಶ್ಚರ್ಯ ಆಗಿದೆ. ಒಂದು ಎರಡನೇ ಸ್ಟೇಜ್ ಯಾರು ಬರ್ತಾರೆ ಅಂತ ಹೇಳಿದ್ರೆ ಎಸ್ಕಿಮೋಸ್ ನಿಮ್ಗೆಲ್ಲ ಗೊತ್ತಿರ್ಬೋದು. ಈ ಹಿಮ ಪ್ರದೇಶದಲ್ಲಿ ಇರ್ತಾರೆ, ಇಗ್ಲೂಸ್ ಅನ್ನೋ ಒಂದು ಮನೆಗಳಲ್ಲಿ ವಾಸಿಸ್ತಾರೆ. ತುಂಬಾ ಗ್ರೂಪ್ ಆಗಿ ಇರಲ್ಲ ಅವರು, ಅತಿ ಸಣ್ಣ ಸಣ್ಣ ಕುಟುಂಬದಲ್ಲೇ ಇರ್ತಾರೆ. ಜೊತೆಗೆ ಅವ್ರು ತಿನ್ನುವಂತ ಆಹಾರದಲ್ಲಿ ಬಹಳ ನಮಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಬಹಳ ವ್ಯತ್ಯಾಸ ಇರುತ್ತೆ. ಅವರು ಎರಡನೇ ಅತಿ ಸುಖಿ ಅಂತ ಹೇಳ್ಬಿಟ್ಟು. ಅವ್ರ ಬ್ಲಡ್ ನಲ್ಲಿ ಹೆಂಗೆ ಈ ಹಾರ್ಮೋನ್ಗಳು ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ನಾನಿವತ್ತು ಡಿಸ್ಕಸ್ ಮಾಡಕ್ ಹೋಗ್ತಿರೋ ವಿಷಯ, ಈ ಕೆಲವು ಆಹಾರಗಳಿಂದ ನಮ್ಮ ಒಂದು ಖಿನ್ನತೆ ಆಗ್ಲಿ, ಡಿಪ್ರೆಷನ್ ಆಗ್ಲಿ, ಒಂಟಿತನ ಆಗ್ಲಿ, ಇನ್ಸೆಕ್ಯೂರ್ ಫೀಲಿಂಗ್ಸ್ ಆಗ್ಲಿ, ಅದನ್ನ ಓವರ್ಕಮ್ ಮಾಡಕ್ ಸಾಧ್ಯನಾ? ಹಾಗಾಗಿ ಈ ಹಾರ್ಮೋನ್ಗಳು ಸರಿಯಾಗಿ ನಮ್ಮ ದೇಹದಲ್ಲಿ ಇದ್ರೆ, ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ ನಾವು ಡಿಪ್ರೆಷನ್ ಇಂದ ಹೊರಗೆ ಬರಕ್ ಸಾಧ್ಯನಾ, ಅಥವಾ ನಾವು ತುಂಬಾ ಹ್ಯಾಪಿಯಾಗಿ ಖುಷಿಯಾಗಿರೋಕ್ ಸಾಧ್ಯನಾ? ಹೌದು ಅಂತ ಹೇಳುತ್ತೆ ವಿಜ್ಞಾನ. ವೀಕ್ಷಕರೇ, ನಾನು ಇವತ್ತು ಒಂದು 5 ಕ್ಯಾಟಗರಿ ಆಫ್ ಫುಡ್ಸ್ ನಮ್ಮ ದೇಹದಲ್ಲಿ ಈ ಡೋಪಮೈನ್, ಆಕ್ಸಿಟೋಸಿನ್, ಸೆರೋಟೋನಿನ್, ಎಂಡೋರ್ಫಿನ್ ನ ರೆಗ್ಯುಲೇಟ್ ಮಾಡುವಂಥದ್ದು, ನಮ್ಮ ಸ್ಟ್ರೆಸ್ ನ ಕಂಟ್ರೋಲ್ ಇಟ್ಕೊಳ್ಳುವಂತ ಕೆಲವು ಫುಡ್ಗಳ ಬಗ್ಗೆ, ಆಹಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಮೊದಲನೇಗೆ ಬರುವಂತದ್ದೇ ನಮ್ಮ ಸ್ಟಿಮ್ಯುಲೆಂಟ್ಸ್. ನಮಗೆಲ್ಲ ಗೊತ್ತಿರಂಗೆ ಕೆಲವು ಬ್ರೈನ್ ಸ್ಟಿಮ್ಯುಲೆಂಟ್ಸ್ ಅಂತ ಕೆಲವು ಆಹಾರಗಳು ಇರ್ತವೆ. ನೋಡಿ, ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಡಿಪ್ರೆಷನ್ ಮೂಡ್ ಇರ್ತಾರೆ, ಆದ್ರೆ ಒಂದು ಕಾಫಿ ಕುಡಿತಾರೆ, ಸ್ವಲ್ಪ ಆಕ್ಟಿವ್ ಆಗ್ತಾರೆ. ಕೆಫೀನ್ ಅಂತ ಹೇಳ್ತೀವಿ. ಈ ತರ ಸುಮಾರು ಇದೆ ಆಕ್ಚುಲಿ. ನೋಡಿ, ಕೆಫೀನ್ ಕೂಡ ಆಕ್ಚುಲಿ ಬ್ಲಾಕ್ ಕಾಫಿಯನ್ನ ವಿದೌಟ್ ಜಾಸ್ತಿ ಶುಗರ್ ತಗೊಳ್ಳೋದಲ್ಲೇ ಬ್ಲಾಕ್ ಕಾಫಿಯನ್ನ ಕುಡಿಯೋದ್ರಿಂದ ನಮ್ಮ ಡಿಪ್ರೆಷನ್ ಹೊರಗಡೆ ಬರ್ಬೋದು ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಎರಡನೇದಾಗಿ ಕೋಕೋಾ, ಈ ಡಾರ್ಕ್ ಚಾಕ್ಲೇಟ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಅತಿ ಹೇರಳವಾಗಿ ಥಿಯೋಬ್ರೋಮಿನ್ ಅಂಶ ಇರುತ್ತೆ. ನೋಡಿ, ಮುಟ್ಟಾದವರಲ್ಲಿ ತುಂಬಾ ಖಿನ್ನತೆ ಉಂಟಾಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಅವರಿಗೆ ಚಾಕ್ಲೇಟ್ಸ್ ತಿನ್ಬೇಕು ಅನ್ಸ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಥಿಯೋಬ್ರೋಮಿನ್ ಅಂಶ ಕಡಿಮೆ ಆಗುತ್ತೆ. ನಮ್ಮ ದೇಹದಲ್ಲಿ ಬೇಕಾಗಿರುವಂತ ಆಕ್ಸಿಟೋಸಿನ್ ರಿಲೀಸ್ ಮಾಡ್ಲಿಕ್ಕೆ ಇದು ಥಿಯೋಬ್ರೋಮಿನ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಈ ಡಾರ್ಕ್ ಚಾಕ್ಲೇಟ್ಸ್ ಇರ್ಬೋದು, ಕೆಫಿನ್ ಇರ್ಬೋದು, ಇನ್ನು ಬೇರೆ ತರ ಫ್ಲಾವನಾಯ್ಡ್ಸ್ ಇರುವಂತ ಕೆಲವು ಟೀ ತರ ಹರ್ಬಲ್ ಟೀಸ್ ಇರ್ಬೋದು, ಇದರಲ್ಲೆಲ್ಲ ಏನಿರುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಸ್ಟಿಮ್ಯುಲೆಂಟ್ಸ್ ಇರುತ್ತೆ ನಮ್ಮ ದೇಹದಲ್ಲಿ ಈ ಹಾರ್ಮೋನ್ ನ ಉತ್ಪಾದನೆ ಮಾಡ್ಲಿಕ್ಕೆ. ಹಾಗಾಗಿ ನಮ್ಮ ಬ್ರೈನ್ ಆಕ್ಟಿವ್ ಆಗುತ್ತೆ. ತುಂಬಾ ಮೂಡ್ ಡೌನ್ ಆಗಿದ್ದಾಗ ಇದು ನಮ್ಮ ಮೂಡ್ ನ ಎಲಿವೇಟ್ ಮಾಡುತ್ತೆ. ಇದಕ್ಕೆ ಮೂಡ್ ಎಲಿವೇಟರ್ಸ್ ಅಥವಾ ಬ್ರೈನ್ ಸ್ಟಿಮ್ಯುಲೆಂಟ್ಸ್ ಅಂತ ಕರಿತೀವಿ. ಹಾಗಾಗಿ ಈ ಡಾರ್ಕ್ ಚಾಕ್ಲೇಟ್ಸ್ ನ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಮೇನ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ ಮಿನಿಮಮ್ 85% ಗಿಂತ ಜಾಸ್ತಿ ಇದರಲ್ಲಿ ಡಾರ್ಕ್ ಚಾಕ್ಲೇಟ್ ನ ಅಂಶ ಇರಬೇಕು. ಬರೀ 15% ಮಾತ್ರ ಆಡೆಡ್ ಶುಗರ್ ಇರಬೇಕು ಅಂತ ತಗೊಳ್ಳಿ. ಯಾಕಂದ್ರೆ ಸುಮಾರು ಮಾರ್ಕೆಟ್ ಅಲ್ಲಿ ಬರ್ತಿರೋದೆಲ್ಲ ಒಂದು 50% ರೇಂಜ್ ಅಲ್ಲಿ ಇರುತ್ತೆ, ಶುಗರ್ ಜಾಸ್ತಿ ಇರುತ್ತೆ, ಅದರಿಂದ ಬೇರೆ ಪ್ರಾಬ್ಲಮ್ಸ್ ಬರಬಹುದು. ಎರಡನ್ನ ಕ್ಯಾಟಗರಿ ಅಂತ ಹೇಳಿದ್ರೆ ಹೆಲ್ತಿ ಫ್ಯಾಟ್ಸ್, ಒಳ್ಳೆಯ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳು. ವೀಕ್ಷಕರೇ, ಈ ಪ್ರಪಂಚದಲ್ಲಿರುವ ಎಲ್ಲಾ ಪ್ರಾಣಿಗಳಿಗೂ ಮತ್ತು ನಮ್ಮ ಮನುಷ್ಯನಿಗೂ ಒಂದೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನಮ್ಮ ತಲೆ, ನಮ್ಮ ಮೆದುಳಿನ ಸೈಜ್. ಪ್ರಪಂಚದಲ್ಲಿ ಎಲ್ಲಾ ಪ್ರಾಣಿಗಳು ಅದರ ಮಾಂಸಖಂಡಗಳ ಮುಖಾಂತರ ಅವರು ಶಕ್ತಿ ಪಟ್ಟು ಜೀವಿಸ್ತವೆ. ಆದ್ರೆ ಮನುಷ್ಯ ಜೀವಿಸೋದು ಅವನ ಬ್ರೈನ್ ನಿಂದ, ಬುದ್ಧಿಶಕ್ತಿನ ತಲೆನ ಉಪಯೋಗಿಸಿ ತಲೆನ ಖರ್ಚು ಮಾಡಿ ಬದುಕುವಂಥವ್ರು. ಈ ಬ್ರೈನ್ ಮಾಡಲ್ಪಟ್ಟಿರೋದೇ ಒಳ್ಳೆಯ ಫ್ಯಾಟ್ಸ್, ಗುಡ್ ಕೊಲೆಸ್ಟ್ರಾಲ್ ಅಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಷಯ, ಈ ಒಳ್ಳೆಯ ಕೊಲೆಸ್ಟ್ರಾಲ್ ಮತ್ತು ಒಳ್ಳೆಯ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಫುಡ್ಸ್. ಯಾಕಂದ್ರೆ 35% ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಉಪಯೋಗ ಆಗೋದು ನಮ್ಮ ಬ್ರೈನಿಗೆ, ನಮ್ಮ ಎನರ್ಜಿಗೋಸ್ಕರ. ನಮ್ಗೆ ಸರಿಯಾದ ಒಂದು ಕೆಪಾಸಿಟಿ ಇರಬೇಕು, ನಾವು ಥಿಂಕ್ ಮಾಡುವಂತ ಕೆಪಾಸಿಟಿ ಇರಬೇಕು, ಕಾಗ್ನಿಟಿವ್ ಫಂಕ್ಷನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಹೆಲ್ತಿ ಫ್ಯಾಟ್ಸ್ ಬಹಳ ಮುಖ್ಯ. ಈ ಹೆಲ್ತಿ ಫ್ಯಾಟ್ಸ್ ಅಲ್ಲಿ ಅತಿ ಮುಖ್ಯವಾಗಿ ಮೊದಲನೇ ಬರೋದು ಅಂತ ಹೇಳಿದ್ರೆ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಥವಾ MCT ಅಥವಾ ಲಾರಿಕ್ ಆಸಿಡ್ ಅಂತ ನಾವೇನ್ ಕರಿತೀವಿ. ಅದರಲ್ಲಿ ಅದು ಹೇರಳವಾಗಿ ಸಿಗುವಂತದ್ದು ಕಲ್ಪವೃಕ್ಷ ಅನ್ನುವ ತೆಂಗಿನಕಾಯಿನಲ್ಲಿ. ಯಾಕಂತ ಹೇಳಿದ್ರೆ ಬೇರೆ ಎಲ್ಲ ಫ್ಯಾಟ್ಸ್ ನಮ್ಮ ಬ್ರೈನಿಗೆ ತಲುಪೋದು ಲಿಂಫ್ಯಾಟಿಕ್ ಡ್ರೈನ್ ಮುಖಾಂತರ. ಆದ್ರೆ ಈ ಲಾರಿಕ್ ಆಸಿಡ್ ಅಥವಾ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಒಂದು ಎಕ್ಸ್ಪ್ರೆಸ್ ವೇ, ಒಂದು ರಾಜ ಮಾರ್ಗದ ಮೂಲಕ ನಮ್ಮ ಬ್ರೈನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಡೈರೆಕ್ಟ್ಲಿ ಆಕ್ಟಿಂಗ್ ಫ್ಯಾಟ್ ಇಸ್ ಲಾರಿಕ್ ಆಸಿಡ್.
ಹಾಗಾಗಿ ಅತಿ ಹೇರಳವಾಗಿ ಕೋಕೋನಟ್ ಅಂಶ ಇರುವಂತ ಕೋಕೋನಟ್ ಆಯಿಲ್ ಇರ್ಬೋದು, ಅಥವಾ ಕೋಕೋನಟ್ ಮಿಲ್ಕ್ ಇರ್ಬೋದು, ಅಥವಾ ತೆಂಗಿನಕಾಯಿನೇ ಹಂಗೆ ತಗೊಳ್ಳುವಂತ ಇರ್ಬೋದು, ಇದರಲ್ಲಿ ಇರುವಂತ ಲಾರಿಕ್ ಆಸಿಡ್ ನಮ್ಮ ಬ್ರೈನ್ ಸ್ಟಿಮ್ಯುಲೇಟ್ ಮಾಡುತ್ತೆ, ಡಿಪ್ರೆಷನ್ ಇಂದ ಹೊರಗಡೆ ಬರ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಎರಡನೇ ಒಂದು ಫ್ಯಾಟ್ ಅಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಾನು ಪ್ರತಿಯೊಂದರಲ್ಲೂ ಹೇಳ್ತಾ ಇರ್ತೀನಿ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ಬ್ರೈನ್ ಅಲ್ಲಿ ಮಾಡಲ್ಪಟ್ಟಿರೋದೇ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇಂದ. ಇದೊಂದು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್, ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತ ಒಂದು ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೊರತೆ ಇದ್ದಲ್ಲಿ ಈ ಡಿಪ್ರೆಷನ್ ಸಾಧಾರಣವಾಗಿ ಬರುತ್ತೆ. ಮಂಕ್ತನ ಇರುತ್ತೆ, ಆಕ್ಟಿವ್ನೆಸ್ ಇರಲ್ಲ, ಯಾವುದೇ ಕೆಲಸ ಮಾಡಕ್ ಮೂಡಿರಲ್ಲ. ಈ ಒಮೆಗಾ 3 ಚೆನ್ನಾಗಿ ಇದ್ದಾಗ ಈಗ ನೆನಪಿನ ಶಕ್ತಿ ಇರ್ಬೋದು, ಅಥವಾ ಕಾಗ್ನಿಟಿವ್ ಫಂಕ್ಷನ್ ಇರ್ಬೋದು, ಚುರುಕ್ತನ ಇರ್ಬೋದು, ಅದೆಲ್ಲ ಡೆವಲಪ್ ಆಗಿದೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇಂದ. ಈ ಮಹಿಳೆಯರು ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದಾಗ ಒಮೆಗಾ 3 ಫ್ಯಾಟಿ ಆಸಿಡ್ ನ ಸೇವನೆ ಮಾಡ್ತಾ ಇದ್ರೆ ಮಕ್ಕಳು ಹುಟ್ಟವು ಜೀನಿಯಸ್ ಆಗಿ ಹುಟ್ಟುತ್ತವೆ ಅಂತ ವೈಜ್ಞಾನಿಕ ಆಗಿದೆ. ಮಕ್ಕಳ ಬುದ್ಧಿಶಕ್ತಿ ಕೂಡ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಏಕಾಗ್ರತೆ ಇರಲ್ಲ, ಕಾನ್ಸಂಟ್ರೇಷನ್ ಇಶ್ಯೂಸ್, ADHD ಇರ್ಬೋದು, ಆಟಿಸಮ್ ಇರ್ಬೋದು, ಈ ತರ ಎಲ್ಲಾ ತರ ಪ್ರಾಬ್ಲಮ್ಸ್ ಕೂಡ ಈ ಒಮೆಗಾ 3 ರಾಮ ಬಾಣ ತರ ಕೆಲಸ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಹಾಗಾಗಿ ಈ ಡಿಪ್ರೆಷನ್ ಇಂದ ಹೊರಗಡೆ ಬರಲಿಕ್ಕೂ ಕೂಡ, ನಮ್ಮ ದೇಹವನ್ನ ಹ್ಯಾಪಿಯಾಗಿ ಇಟ್ಕೊಳ್ಳಿಕ್ಕೂ ಕೂಡ ಈ ಒಮೆಗಾ 3 ತುಂಬಾ ಸಹಾಯವನ್ನು ಮಾಡುತ್ತೆ. ಬಿಕಾಸ್ ಇಟ್ ಇಂಪ್ರೂವ್ಸ್ ದ ಕಾಗ್ನಿಟಿವ್ ಫಂಕ್ಷನ್. ಈ ಒಮೆಗಾ 3 ರಿಚ್ ಫುಡ್ಸ್ ಅಂತ ಹೇಳಿದ್ರೆ ಸಾಧಾರಣ ನಿಮ್ಗೆ ಗೊತ್ತಿರಂಗೆ ಸಮುದ್ರದ ಮೀನುಗಳು ಜಾಸ್ತಿ ಇರುತ್ತೆ. ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಅಗಸೆ ಬೀಜ ಅಥವಾ ವಾಲ್ನಟ್ಸ್ ಇರ್ಬೋದು, ಬ್ರೈನ್ ಶೇಪ್ ಅಲ್ಲೇ ಇರುತ್ತೆ ವಾಲ್ನಟ್ಸ್. ಒಮೆಗಾ 3 ಇಸ್ ರಿಚ್ ಬಿಕಾಸ್ ಇಟ್ಸ್ ದ ಶೇಪ್ ಆಫ್ ಇಟ್ಸ್ ಇನ್ ಲೈಕ್ ಬ್ರೈನ್. ಅದೇ ರೀತಿ ಅವಕಾಡೋಸ್, ಬಟರ್ ಫ್ರೂಟ್ ಇರುತ್ತೆ, ಅದರೆಲ್ಲ ಒಮೆಗಾ 3 ಏರಳವಾಗಿರುತ್ತೆ. ಫ್ಲಾಕ್ ಸೀಡ್ಸ್, ಅಗಸೆ ಬೀಜ ಕೂಡ ALA ಅಂಶ ತುಂಬಾ ಜಾಸ್ತಿ ಇರುತ್ತೆ. ಇದನ್ನ ಡೈಲಿ 1 ಟೀಸ್ಪೂನ್ ತಿಂತಾ ಬರೋದ್ರಿಂದ ಕೂಡ ಈ ಒಮೆಗಾ 3 ಪ್ರಮಾಣ ಜಾಸ್ತಿ ಆಗುತ್ತೆ, ಬ್ರೈನ್ ಆಕ್ಟಿವೇಟ್ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಮೂರನೇ ಒಂದು ಆಹಾರ ವರ್ಗ ಅಂತ ಹೇಳಿದ್ರೆ ಮಿನರಲ್ಸ್ ಅಥವಾ ಖನಿಜಗಳು. ಈ ಖನಿಜಗಳು ನಾವು ತುಂಬಾ ನೆಗ್ಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ಒಂದು ಒಳ್ಳೆ ಮಿನರಲ್ ರಿಚ್ ಫುಡ್ಸ್ ನಾವು ತಗೊಳ್ಳೋದು ಮರ್ತು ಬಿಟ್ಟಿದ್ದೀವಿ ಆಕ್ಚುಲಿ. ನೋಡಿ, ಸುಮಾರು ಮಿನರಲ್ಸ್ಗಳು ನಮ್ಮ ದೇಹವನ್ನ ಚೆನ್ನಾಗಿ, ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳಿ ಸಹಾಯ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಅಥವಾ ಮ್ಯಾಂಗನೀಸ್ ಇರ್ಬೋದು, ಕ್ರೋಮಿಯಂ ಇರ್ಬೋದು, ಇದೆಲ್ಲ ಅಂಶ ಇರುವಂತ ಈ ಆಹಾರಗಳು ನಮ್ಮ ದೇಹದಲ್ಲಿ ಜಾಸ್ತಿ ಇದ್ದಾಗ ಈ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತವೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಯಾಕಂದ್ರೆ ಈ ಹಾರ್ಮೋನ್ಗಳ ಬಿಡುಗಡೆಗೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಆಗಿ, ಒಂದು ಕ್ಯಾಟಲಿಸ್ಟ್ ಆಗಿ, ಒಂದು ಎನ್ಸೈಮ್ಸ್ ಆಗಿ ಕೆಲಸ ಮಾಡುವಂತದ್ದೇ ಈ ತರದ ಒಂದು ಕೆಲವು ಖನಿಜಗಳು. ಮ್ಯಾಗ್ನೀಷಿಯಂ ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತೀನಿ ನಾನು. ಏನಕ್ಕೆ ಅಂತ ಹೇಳಿದ್ರೆ, ಇದೊಂದು ಕಾಮಿಂಗ್ ಡೌನ್ ಹಾರ್ಮೋನ್. ಕೆಲವು ನಿದ್ದೆ ಬರ್ತಾ ಇರಲ್ಲ ಡಿಪ್ರೆಷನ್ ಇಂದಾಗಿ, ಖಿನ್ನತೆಯಿಂದಾಗಿ, ಇಂಥವರೆಲ್ಲ ಕೇವಲ ಒಂದು ಸಣ್ಣ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇಂದ ಇವರಿಗೆ ಡಿಪ್ರೆಷನ್ ಹೋಗ್ತಾ ಇರ್ತಾರೆ. ಕೆಲವರಿಗೆ ಕ್ರೋಮಿಯಂ ಡಿಫಿಷಿಯನ್ಸಿ ಇರ್ಬೋದು. ಇಂಥದ್ದೆಲ್ಲ ನೋಡಿ, ಇದೆಲ್ಲ ನಮ್ಮ ಖನಿಜಗಳು ನಮಗೆ ಆಹಾರದಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ತಿನ್ನುವಂತ ಅಕ್ಕಿ, ರಾಗಿ, ಗೋಧಿ, ಜೋಳ, ಈ ಧಾನ್ಯಗಳಲ್ಲಿ, ತರಕಾರಿಗಳು ಅಷ್ಟು ಸಿಗಲ್ಲ. ಅದಕ್ಕೆ ನಾವು ಸೀಡ್ಸ್ಗಳು ಅಂದ್ರೆ ಕೆಲವು ಬೀಜಗಳ ಮರಗಳು ಹೋಗ್ಬೇಕಾಗತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಒಂದು ಅಂತ ಹೇಳಿದ್ರೆ ಪಂಪ್ಕಿನ್ ಸೀಡ್ಸ್, ಅಥವಾ ನೀವು ಚೀನಿಕಾಯಿ ಬೀಜ ಅಥವಾ ಬೂದುಗುಂಬಳಕಾಯಿ ಬೀಜ ಹೇಳ್ತೀರಾ, ಈ ಪಂಪ್ಕಿನ್ ಸೀಡ್ ಇಸ್ ವೆರಿ ರಿಚ್ ಇನ್ ಮೆಗ್ನೀಷಿಯಂ. ಅದೇ ರೀತಿ ಸಿಸಿಮಿ ಸೀಡ್ಸ್ ಅಂದ್ರೆ ಎಳ್ಳಿರ್ಬೋದು. ನೋಡಿ, ಈ ADHD ಮಕ್ಕಳಿಗೆ, ಇವರಿಗೆಲ್ಲ ಆಕ್ಚುಲಿ ಒಂದೊಂದು ಸ್ಪೂನ್ ದಿನ 1 ಅಥವಾ 2 ಸ್ಪೂನ್ ಎಳ್ಳು ತಿಂತ ಬರೋದ್ರಿಂದ ಸುಮಾರು ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದೇ ರೀತಿ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ ಇರ್ಬೋದು, ಅಥವಾ ಚಿಯಾ ಸೀಡ್ಸ್ ಇರ್ಬೋದು, ಅಥವಾ ಸಬ್ಜಾ ಸೀಡ್ಸ್, ಈ ಕಾರ್ನಕಸ್ತೂರಿ ಬೀಜ ಹೇಳ್ತೀವಿ, ಇದೆಲ್ಲ ಈ ತರ ಬೀಜಗಳಲ್ಲಿ ಅತಿ ಹೇರಳವಾಗಿ ಈ ತರ ಅಂಶ ಇರುತ್ತೆ. ಜೊತೆಗೆ ಒಮೆಗಾ 3 ಕೂಡ ಇರುತ್ತೆ. ಜೊತೆಗೆ ಈ ಖನಿಜಗಳು ಜಾಸ್ತಿ ಇರುತ್ತೆ. ಕ್ರೋಮಿಯಂ ಇರ್ಬೋದು, ಸೆಲೆನಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಈ ಅಂಶಗಳು ಜಾಸ್ತಿ ಇರುತ್ತೆ. ಇದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಸರಿಯಾದ ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ ನಮ್ಮ ದೇಹದಲ್ಲಿ. ಈ ಹಾರ್ಮೋನ್ಗಳು ಸರಿಯಾದಾಗ ಡಿಪ್ರೆಷನ್ ಹೊರಗಡೆ ಬರ್ತೀವಿ. ನಾಲ್ಕನೆಯ ಒಂದು ಕ್ಯಾಟಗರಿ ಅಂತ ಹೇಳಿದ್ರೆ, ಇದು ಕೇವಲ ನಾನ್ ವೆಜಿಟೇರಿಯನ್ಸ್ ಸಂಬಂಧಪಟ್ಟಿದ್ದು. ಅದು ಆರ್ಗನ್ ಮೀಟ್ಸ್ ಮತ್ತು ಎಗ್ಸ್. ಆರ್ಗನ್ ಮೀಟ್ ಅಂದ್ರೆ ದೇಹದಲ್ಲಿ ಕೆಲವು ನಿರ್ದಿಷ್ಟ ಆರ್ಗನ್ಗಳು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಟನ್ ಲಿವರ್ ಅಥವಾ ಚಿಕನ್ ಲಿವರ್ ಇರ್ಬೋದು, ಎಸ್ಪೆಷಲಿ ಮಟನ್ ಲಿವರ್. ಈ ಲಿವರ್ ನಲ್ಲಿ ಒಂದು ಮೇನ್ ಆಗಿ ಒಂದು ಟ್ರಿಪ್ಟೋಫ್ಯಾನ್ ಅಂತ ಅಂಶ ಸಿಗುತ್ತೆ. ಆಕ್ಚುಲಿ ಅದ್ರ ಏನಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಸೆರೋಟೋನಿನ್ ಉತ್ಪಾದನೆ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ನೋಡಿ, ಈ ಮಟನ್ ಲಿವರ್ ಇರ್ಬೋದು, ಅಥವಾ ಇನ್ನೊಂದು ಹೇಳಿದ್ರೆ ನಾನು ಎಗ್ಸ್ ಇರ್ಬೋದು, ಈ ಮೊಟ್ಟೆಗಳಲ್ಲಿ, ಈ ಕೋಳಿ ಮೊಟ್ಟೆಗಳಲ್ಲೂ ಕೂಡ ಈ ಎಲ್ಲೋ ಏನಿರುತ್ತೆ ಅದರಲ್ಲಿ 44 ತರ ಅವಶ್ಯಕ ಇರುವಂತ ನಮ್ಮ ದೇಹಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಅಡಗಿದೆ. ಹಾಗಾಗಿ ಈ ಆರ್ಗನ್ ಮೀಟ್ ಮತ್ತು ಎಕ್ಸ್ ನ ಡೈಲಿ ಕನ್ಸ್ಯೂಮ್ ಮಾಡೋರಲ್ಲಿ, ನಾನ್ ವೆಜಿಟೇರಿಯನ್ಸ್ ಆದವರಲ್ಲಿ, ರೆಗ್ಯುಲರ್ ಮಾಡ್ತಾ ಬಂದವರಲ್ಲಿ ಅವರ ಬ್ರೈನ್ ನ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇದಕ್ಕೊಂದು ಎವಲ್ಯೂಷನ್ ಇಷ್ಟು ಇದೆ. ಮನುಷ್ಯ ಇಷ್ಟು ವರ್ಷದ ಒಂದು ಎವಲ್ಯೂಷನ್ ಅಲ್ಲಿ ಸುಮಾರು ಲಕ್ಷಾಂತರ ವರ್ಷ ಅವನ ಬ್ರೈನ್ ತುಂಬಾ ಇದಾಗಿತ್ತು. ಅವನು ಯಾವಾಗ ಹಂಟಿಂಗ್ ಮಾಡೋದ್ ಕಲ್ತ, ಯಾವಾಗ ಜೊತೆಗೂಡ್ಬಿಟ್ಟು ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ದ, ಅವನು ಕುಕ್ ಮಾಡ್ಬಿಟ್ಟು ಯಾವಾಗ ಈ ಮೀಟ್ ನ ಕನ್ಸ್ಯೂಮ್ ಮಾಡಕ್ ಶುರು ಮಾಡ್ದ, ಈ ನಾನ್ ವೆಜಿಟೇರಿಯನ್ಸ್ ನ, ಸಡನ್ ಆಗಿ ಬ್ರೈನ್ ನ ಸೈಜ್ ಡಬಲ್ ಆಗೋಗ್ಬಿಡ್ತು. ಆಮೇಲೆ ಮನುಷ್ಯ ಪ್ರತಿಯೊಂದು ಪ್ರಾಣಿಯನ್ನು ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ದೆ ಇದನ್ನ ತಿನ್ನಕ್ಕೆ, ಕುಕ್ ಮಾಡಿರುವಂತ ಮೀಟ್ ನ ತಿನ್ನಕ್ ಶುರು ಮಾಡಿದ್ಮೇಲೆ. ಇದೊಂದು ದೊಡ್ಡ ಡಿಬೇಟ್, ವೆಜಿಟೇರಿಯನ್ಸ್ ಆಗಿರ್ಬೇಕು ನಾವು ನಾನ್ ವೆಜಿಟೇರಿಯನ್ಸ್ ಆಗಿರ್ಬೇಕು ಅನ್ನೋದ್ರಲ್ಲಿ. ಆದ್ರೆ ನಾನು ಇಲ್ಲಿ ಬರೀ ಸೈಂಟಿಫಿಕ್ ಎವಲ್ಯೂಷನ್ ಮಾತ್ರ ಕೊಡ್ತಾ ಇದೀನಿ. ಇದನ್ನ ತಿಂದ್ರೆ ಬ್ರೈನ್ ಡೆವಲಪ್ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಹಾಗಾಗಿ ರೆಗ್ಯುಲರ್ ಆಗಿ ಕನ್ಸಂಪ್ಷನ್, ಡೈಲಿ ಅಲ್ದಲ್ಲೇ ಇದ್ರು ಕೂಡ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನೀವು ಆರ್ಗನ್ ಮೀಟ್ ನ ಮತ್ತೆ ಎಕ್ಸ್ ನ ರೆಗ್ಯುಲರ್ ಆಗಿ 1 or 2 ನೋಡಿ. ಈಗ ಸ್ಕೂಲ್ ಮಕ್ಕಳಿಗೂ ಕೂಡ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬ್ರೈನ್ ಡೆವಲಪ್ ಆಗಲಿ, ಪ್ರೋಟೀನ್ಸ್ ಡೆವಲಪ್ ಆಗಲಿ ಅಂತ ಹೇಳ್ಬಿಟ್ಟು.
ಬೇಸಿಕಲಿ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೈನಿಗೆ ಅವಶ್ಯಕ ಆಗಿರುವಂತಹ ಫ್ಯೂಯಲ್ ಸಿಗುತ್ತೆ ಅದರಲ್ಲಿ, ಹಾಗಾಗಿ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವಾಗಿದೆ. 5ನೇ ಒಂದು ಕೆಟಗರಿ ಬಹಳ ಮುಖ್ಯವಾದ ಕೆಟಗರಿ, ನನ್ನ ಫೇವರೆಟ್ ಕೆಟಗರಿ ಅಂತ ಹೇಳಿದ್ರೆ ಸಾಲ್ಯುಬಲ್ ಫೈಬರ್. ಸಾಲ್ಯುಬಲ್ ಫೈಬರ್ ಅಂತ ಹೇಳಿದ್ರೆ ನಾರಿನ ಅಂಶ ಇರುವಂತಹ ಆಹಾರಗಳು. ಅದರಲ್ಲೂ ಕೂಡ ಫೈಬರ್ ನಲ್ಲಿ 2 ತರ ಇರುತ್ತೆ, ಒಂದು ಸಾಲ್ಯುಬಲ್ ಫೈಬರ್ ಅಂತ, ಒಂದು ಇನ್ಸಾಲ್ಯುಬಲ್ ಫೈಬರ್ ಅಂತ. ಇನ್ಸಾಲ್ಯುಬಲ್ ಅಂತ ಹೇಳಿದ್ರೆ ನಮಗೆ ಧಾನ್ಯಗಳು ಸಾಧಾರಣವಾಗಿ ಏನು ಸಿಗುತ್ತೆ, ನಮ್ಮ ಮಲದ ಗಾತ್ರವನ್ನು ಜಾಸ್ತಿ ಮಾಡ್ಲಿಕ್ಕೆ ಯೂಸ್ ಆಗುವಂಥದ್ದು ಈ ಇನ್ಸಾಲ್ಯುಬಲ್ ಫೈಬರ್. ಸಾಲ್ಯುಬಲ್ ಫೈಬರ್ ಅಂತ ಹೇಳಿದ್ರೆ ನಾರಿನ ಅಂಶ ನೀರಿನಲ್ಲಿ ಎಷ್ಟು ಜನ ಕರಗೋದಿಲ್ಲ, ಅದು ಜಾಸ್ತಿ ಹೇರಳವಾಗಿ ಸಿಗುವಂಥದ್ದು ಕೆಲವು ನಟ್ಸ್ ಸೀಡ್ಸ್ ನಲ್ಲಿ ಮತ್ತು ಕೆಲವು ಆಹಾರಗಳಲ್ಲಿ. ಅದು ಬಾಳೆ ಮೂಕ್ ಇರ್ಬೋದು, ನಿಮ್ಗೆ ಗೊತ್ತಿರೋ ಮಲೆನಾಡು ಕಡೆ ತಿಂತಾರೆ ಬಾಳೆ ಮೂಕು ಅಂತ ಹೇಳ್ಬಿಟ್ಟು, ಅದ್ರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಹೇರಳವಾಗಿರುವಂತ ಒಂದು ಸಾಲ್ಯುಬಲ್ ಫೈಬರ್ ಸಿಗುತ್ತೆ. ಬೆಂಡೆಕಾಯಿನ ಚೆನ್ನಾಗಿ ಕಟ್ ಮಾಡ್ಬಿಟ್ಟು ನೀರಿಗೆ ಹಾಕ್ಬಿಟ್ಟು ಲೋಳೆನ ಕುಡಿಯೋದ್ರಿಂದ ಒಳ್ಳೆಯ ಸಾಲ್ಯುಬಲ್ ಫೈಬರ್ ಸಿಗುತ್ತೆ. ಕಡಲೆಕಾಳನ್ನ ನೆನೆಸಿದ್ದ ಕಡಲೆಕಾಳಿನಲ್ಲಿ ಬಿಡುವಂತ ಒಂದು ಲೋಳೆ ಅಂಶ ಇದೆಯಲ್ಲ, ಅದು ಕೂಡ ರಿಚ್ ಇನ್ ಸಾಲ್ಯುಬಲ್ ಫೈಬರ್. ಈ ರೀತಿ ಸಾಧಾರಣವಾಗಿ ಹೇರಳವಾಗಿ ಸಾಲ್ಯುಬಲ್ ಫೈಬರ್ ಇರುತ್ತೆ. ಯಾಕೆ ಬೇಕು ಸಾಲ್ಯುಬಲ್ ಫೈಬರ್? ನೋಡಿ, ಸಾಲ್ಯುಬಲ್ ಫೈಬರ್ ನಮ್ಮ ಕರುಳಿನಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ. ಈ ಕರುಳಿನ ಸೂಕ್ಷ್ಮಾಣು ಜೀವಿಗಳ ಆರೋಗ್ಯ ಚೆನ್ನಾಗಿದ್ರೇನೆ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಹೊಟ್ಟೆಯ ಭಾಗದಲ್ಲಿ, ನಮ್ಮ ಕರುಳಿನಲ್ಲೇನೆ 500 ತರ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕೆಮಿಕಲ್ಸ್ ಉತ್ಪಾದನೆ ಆಗೋದು ಈ ಬ್ಯಾಕ್ಟೀರಿಯಾ ಆಕ್ಷನ್ ಇಂದ. ಈ ಸಾಲ್ಯುಬಲ್ ಫೈಬರ್ ಆಹಾರವಾಗಿ ಇಟ್ಕೊಂಡು ಏನು ಫರ್ಮೆಂಟೇಷನ್ ಪ್ರೋಸೆಸ್ ನಡೆಯುತ್ತಲ್ಲ ನಮ್ಮ ಹೊಟ್ಟೆಯಲ್ಲಿ, ಅದರಿಂದಾನೇ ಇದರ ಉತ್ಪಾದನೆ ಆಗೋದು. ಸೆರೋಟೋನಿನ್ ಇರ್ಬೋದು, ಹಾರ್ಮೋನ್ ಇರ್ಬೋದು, ಈ ಬ್ರೈನಿಗೆ ಯೂಸ್ ಆಗುವಂತ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಸಾವಿರಾರು ನ್ಯೂರೋ ಟ್ರಾನ್ಸ್ಮಿಟರ್ಗಳಲ್ಲಿ ಉತ್ಪಾದನೆ ಆಗೋದು 90% ನಮ್ಮ ಗಟ್ನಲ್ಲಿ. ಅದು ಕೂಡ ಈ ಬ್ಯಾಕ್ಟೀರಿಯಲ್ ಆಕ್ಷನ್ ಇಂದಾನೆ. ಈ ಬ್ಯಾಕ್ಟೀರಿಯಾಗಳು ಸರಿಯಾಗಿದ್ರೇನೆ ಈ ಒಂದು ಬ್ರೈನ್ ನ ಒಂದು ಕಂಡೀಷನಿಂಗ್ ಇರ್ತದೆ. ದಟ್ಸ್ ಕಾಲ್ಡ್ ಗಟ್ ಬ್ರೈನ್ ಆಕ್ಸಿಸ್ ಅಂತ. ಈ ಗಟ್ ಬ್ರೈನ್ ಆಕ್ಸಿಸ್ ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು, ಅದಕ್ಕೆ ಬೇಕಾಗಿರುವಂತಹ ಆಹಾರ ಅಂದ್ರೆ ಈ ಸಾಲ್ಯುಬಲ್ ಫೈಬರ್ ನಾವು ಸರಿಯಾಗಿ ಒದಗಿಸ್ತಾ ಬಂದಲ್ಲಿ ಡೆಫಿನೆಟ್ಲಿ ನಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಡಿಪ್ರೆಷನ್ ಹೊರಗೆ ಬರುತ್ತೆ. ಸುಮಾರು ಜನಕ್ಕೆ ಸೂಸೈಡ್ ಟೆಂಡೆನ್ಸಿ ಇರುತ್ತೆ, ಈ ತರದೆಲ್ಲ ಪ್ರಾಬ್ಲಮ್ ಇರುತ್ತೆ. ನೋಡಿ, ಮನೆ ಕಡೆ ಎಲ್ಲ ಚೆನ್ನಾಗೇ ಇರ್ತಾರೆ, ನನ್ನ ಗಂಡ ಚೆನ್ನಾಗಿದ್ದಾನೆ ಸರ್, ನನಗೆ ಏನು ಪ್ರಾಬ್ಲಮ್ ಇಲ್ಲ, ಮಕ್ಕಳು ಚೆನ್ನಾಗಿದ್ದಾರೆ, ಓದ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ, ನನಗೇನು ಕಷ್ಟ ಅನ್ನೋದೇ ಇಲ್ಲ, ಆದ್ರೂ ಯಾಕೋ ಹೇಳಕ್ಕೆ ಆಗದಲ್ಲ ಆ ತರ ಒಂಥರ ಖಿನ್ನತೆ, ಡಿಪ್ರೆಷನ್, ಒಂಥರ ಇನ್ಸೆಕ್ಯೂರ್ ಫೀಲಿಂಗು, ಭಯ ಅನ್ಸುತ್ತೆ, ನನ್ ಬದುಕದೇ ಬೇಡ ಅನ್ಸ್ಬಿಟ್ಟಿದೆ ಅಂತಾರೆ. ಏನ್ ಚೆನ್ನಾಗಿದ್ದೀರಾ ಅಂತ ಎಲ್ಲರೂ ಹೇಳ್ತಾರೆ. ಅವ್ರಿಗೆ ಕಾರಣ ಏನಂದ್ರೆ ಗಟ್ಟಲ್ಲಿ ಡಿಸ್ಬಯೋಸಿಸ್ ಆಗಿರುತ್ತೆ, ಹೊಟ್ಟೆ ಆರೋಗ್ಯ ಸರಿ ಇರಲ್ಲ. ಆ ಹೊಟ್ಟೆನ ಟಾರ್ಗೆಟ್ ಮಾಡ್ಬಿಟ್ಟು ಸರಿಯಾಗಿ ಯಾವ್ಯಾವ ಬ್ಯಾಕ್ಟೀರಿಯಾಗಳು ಸರಿ ಇಲ್ವೋ ಆ ಬ್ಯಾಕ್ಟೀರಿಯಾಗಳನ್ನ ಒದಗಿಸಿ ಕೆಟ್ಟ ಬ್ಯಾಕ್ಟೀರಿಯಾ ತೆಗೆದ್ಬಿಟ್ಟು ಅದಕ್ಕೆ ಒಳ್ಳೆಯ ಒಂದು ಪೋಷಣೆಯನ್ನ ಕೊಟ್ಟರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಅವರ ಬ್ರೈನ್ ಹೆಲ್ತ್ ಕೇವಲ 1 ವಾರದಿಂದ 1 ತಿಂಗಳಲ್ಲಿ ಫುಲ್ ಸರಿಯಾಗೋದನ್ನ ನಾವು ಸುಮಾರು ನಿದರ್ಶನಗಳು ಇದೆ, ಜೊತೆಗೆ ವೈಜ್ಞಾನಿಕವಾಗಿ ಕೂಡ 100% ಪ್ರೂವ್ ಆಗಿದೆ. ಹಾಗಾಗಿ ಈ ಎಲ್ಲ ಆಹಾರಗಳನ್ನ ಸೇವಿಸಿ. ಮೇಜರ್ ಥಿಂಗ್ ಅಂತ ಹೇಳಿದ್ರೆ ನಾನು ಮೊದಲಿಂದ ಒಂದ್ಸಲ ಮತ್ತೆ ನಾನು ಸಮರೈಸ್ ಮಾಡ್ತೀನಿ. ಮೊದಲಿಗೆ ಬೇಕಾಗಿರುವಂತದ್ದು ಬ್ರೈನ್ ಸ್ಟಿಮ್ಯುಲೆಂಟ್ಸ್ ಲೈಕ್ ಕೋಕೋವಾ ಅಂಡ್ ಕೆಫಿನ್ ಅದಿರ್ಬೋದು. 2ನೇದಾಗಿ ಬೇಕಾಗಿರುವಂತದ್ದು ಹೆಲ್ತಿ ಫ್ಯಾಟ್ಸ್, ಲಾರಿಕ್ ಆಸಿಡ್ ಇರ್ಬೋದು ಅಥವಾ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ಬೋದು. 3ನೇದಾಗಿ ಒಳ್ಳೆಯ ಖನಿಜಾಂಶ ಇರುವಂತಹ ಆಹಾರಗಳು, ಈ ಸೀಡ್ಸ್ ಗಳಿಂದ ಅದರಲ್ಲಿ ಜಾಸ್ತಿ ಹೇರಳವಾಗಿರುತ್ತೆ. 4ನೇದಾಗಿ ಎಗ್ಸ್ ಮತ್ತೆ ಆರ್ಗನ್ ಮೀಟ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಕೂಡ ಹೇರಳವಾಗಿ ಹಾರ್ಮೋನ್ ರಿಲೀಸ್ ಮಾಡುವಂತ ಅಂಶಗಳಿರುತ್ತೆ. ಮತ್ತು 5ನೇದಾಗಿ ಬಹಳ ಮುಖ್ಯವಾಗಿ ಸಾಲ್ಯುಬಲ್ ಫೈಬರ್ ನಮ್ಮ ಕರುಳಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ನಮ್ಮ ಕೋಟ್ಯಾಂತರ ನಮ್ಮ ಫ್ರೆಂಡ್ಸ್ ಏನ್ ನಮ್ಮ ಸೂಕ್ಷ್ಮ ಜೀವಿಗಳು ನಮ್ಮ ಹೊಟ್ಟೆಯಲ್ಲಿ ಪರಿಸ್ಥಿತಿಯವೋ ಅವ್ರನ್ನ ಚೆನ್ನಾಗಿಟ್ಕೊಂಡು ನಾವು ನಮ್ಮ ಮಾನಸಿಕ ಆರೋಗ್ಯವನ್ನ ಕಂಟ್ರೋಲ್ ಇಟ್ಕೋಬಹುದು. ಯಾವುದೋ ಒಂದು ಆಂಟಿ ಡಿಪ್ರೆಸೆಂಟ್ಸು, ಆಂಜಿಯೋಲೈಟಿಕ್, ನಿದ್ದೆ ಮಾತ್ರೆಗಳು ದಾಸರಾಗೋಕ್ಕಿಂತ ನಿಮ್ಮ ಆಹಾರದಲ್ಲಿ ಈ ಒಂದು ಬದಲಾವಣೆ ತಂದ್ಬಿಟ್ಟು ಇದನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ತಾ ಬಂದಲ್ಲಿ ಡಿಪ್ರೆಷನ್, ಆಂಗ್ಸೈಟಿ, ಖಿನ್ನತೆ, ಇನ್ಸೋಮ್ನಿಯಾ ಇದರಿಂದ ಬೇಗ ಹೊರಗಡೆ ಬರಬಹುದು. ಇದೇ ತರ ಮತ್ತೊಂದು ಸೈಂಟಿಫಿಕ್ ಒಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಬೇರೆಯವರಿಗೂ ಇದನ್ನ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.